ಅಗ್ನಿವರ್ಮ ಹೊರಗೆ ಸೋಫಾದ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಕೆಲಸ ಮಾಡ್ತಿದ್ದ ಮತ್ತು ರಚಿತಾ ಕೋಣೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ಲು. ಆದರೆ ಅಗ್ನಿವರ್ಮನಿಗೆ ಏನೋ ನೆನಪಾಗಿ ಅವನು ಹೊರಗೆ ಹೋದ. ಈಗ ರಚಿತಾ ಒಬ್ಬಳೇ ಇದ್ಲು. ತುಂಬ ಹೊತ್ತು ವಿಶ್ರಾಂತಿ ಪಡೆದ ನಂತರ ರಚಿತಾ ಎದ್ದು ಹೊರಗೆ ಬಂದ್ಲು. ಯಾಕೋ ಅವಳಿಗೆ ಸ್ವಲ್ಪವೂ ಸಮಾಧಾನ ಅನ್ನಿಸ್ತಿರ್ಲಿಲ್ಲ. ಅವಳು ಹೊರಗಿನ ತೋಟಕ್ಕೆ ಬಂದು ಸುತ್ತಮುತ್ತ ನೋಡೋದಕ್ಕೆ ಆರಂಭಿಸಿದ್ಲು. ಈಗ ಅವಳ ಗಮನ ಒಂದು ಪೆಟ್ಟಿಗೆಯ ಮೇಲೆ ಹೋಯಿತು. ಅವಳು ಅಲ್ಲಿಗೆ ಹೋಗಿ ಮೆಲ್ಲನೆ ಆ ಪೆಟ್ಟಿಗೆಯನ್ನು ತೆರೆದ್ಲು ಮತ್ತು ಮುಂದಿನ ತಕ್ಷಣವೇ 2 ದೊಡ್ಡ ದೊಡ್ಡ ಕಪ್ಪು ಚಿರತೆಗಳು ಅವಳ ಮೇಲೆ ನೆಗೆದವು. ಅವಳು ಜೋರಾಗಿ ಕಿರ್ಚ್ತಾ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ಲು ಮತ್ತು ಆ ಕಪ್ಪು ಚಿರತೆಗಳು ಅವಳ ಹಿಂದೆ ಬಿದ್ದವು. ಅವಳು ಓಡ್ತಾ ಯಾರೋ ಒಬ್ಬರಿಗೆ ಗುದ್ದಿದ್ಲು. ಅದು ಅಗ್ನಿವರ್ಮ ಅಂತ ಭಾವಿಸಿ ಅವಳು ಅವನನ್ನು ಅಪ್ಕೊಂಡು ಹೇಳಿದ್ಲು, ನನ್ನ ಉಳಿಸು, ಅಲ್ಲೆರಡು ಕಪ್ಪು ಬಣ್ಣದ ದೊಡ್ಡ ದೊಡ್ಡ ಚಿರತೆಗಳಿವೆ, ಅವನನ್ನು ತಿಂದುಬಿಡುತ್ತವೆ, ನನ್ನ ಕಾಪಾಡು. ಅಷ್ಟರಲ್ಲಿ ಅವಳ ಕಿವಿಗೆ ಒಂದು ಧ್ವನಿ ಕೇಳಿಸ್ತು, ನಾನು ಇಲ್ಲಿದ್ದೀನಿ ಅಂತ ಕೇಳಿ ಅವಳು ಆಶ್ಚರ್ಯಪಟ್ಲು ಮತ್ತು ತಾನು ಯಾರನ್ನು ಹಿಡ್ಕೊಂಡಿದ್ದೇನೆ ಅಂತ ನೋಡಿದ್ಲು. ಮುಂದಿನ ತಕ್ಷಣವೇ ಹೆದರಿ ಅವನ್ನ ದೂರ ತಳ್ಳಿ ಓಡ್ತಾ ಅಗ್ನಿವರ್ಮನ ಹತ್ರ ಹೋದ್ಲು. ಅವನನ್ನು ಅಪ್ಕೊಂಡು ಅವನ ಎದೆಯಲ್ಲಿ ತಲೆ ಅಡಗಿಸ್ಕೊಂಡ್ಳು. ಅದರ ನಂತರ ಅಗ್ನಿವರ್ಮ ಆ ಕಪ್ಪು ಚಿರತೆಗಳಿಗೆ ಅಲ್ಲಿಂದ ಹೋಗೋದಕ್ಕೆ ಸನ್ನೆ ಮಾಡ್ದ. ಅವುಗಳು ಕೂಡ ಒಳ್ಳೆ ಮಕ್ಕಳಂತೆ ಮಾಲೀಕನ ಮಾತು ಕೇಳಿ ಅಲ್ಲಿಂದ ಹೊರಟು ಹೋದವು. ಆ 2 ಕಪ್ಪು ಚಿರತೆಗಳು ಅಗ್ನಿವರ್ಮನಿಗೆ ತುಂಬ ಇಷ್ಟ ಆದ ಪ್ರಾಣಿಗಳಾಗಿದ್ವು. ಇತ್ತ ರಚಿತಾ ಯಾರಿಗೂ ಗೊತ್ತಿದ್ಲೋ ಆ ಮನುಷ್ಯ ಅಚಾನಕ್ಕಾಗಿ ಹಿಂದೆ ತಿರುಗ್ದ. ಅಗ್ನಿವರ್ಮ ಅವನನ್ನು ನೋಡಿ ತನ್ನ ಹುಬ್ಬು ಏರಿಸಿ ಹೇಳ್ದ, ನೀನಿಲ್ಲೇನು ಮಾಡ್ತಿದ್ಯಾ? ನಾನು ಮುಂದೆ ಯಾವತ್ತೂ ಬರಬೇಡ ಅಂತ ನೀನು ಹೇಳಿದ್ದೆ ಅಲ್ವಾ? ನನಗೆ ನಿನ್ನ ನೋಡೋದಕ್ಕೆ ಇಷ್ಟ ಇಲ್ಲ. ಇದು ಕೇಳಿ ಅವನು ನಗ್ತಾ ಹೇಳ್ದ, ಯಾಕೆ? ನಾನು ನನ್ನ ಪ್ರೀತಿಯ ಅಣ್ಣನನ್ನು ಭೇಟಿಯಾಗೋದಕ್ಕೆ ಬರಬಾರ್ದೆ? ನನಗೂ ನನ್ನ ಪ್ರೀತಿಯ ಅಣ್ಣನನ್ನು ನೋಡಬೇಕು ಅನಿಸುತ್ತೆ, ಅದಕ್ಕೆ ನೋಡೋದಕ್ಕೆ ಬಂದಿದ್ದೀನಿ. ಮತ್ತು ಆ ನನ್ನ ಅಣ್ಣ ನನ್ನ ಇಷ್ಟದ ಹುಡುಗಿಯನ್ನೇ ಮದುವೆ ಆಗಿದ್ದೇನೆ ಅಂತ ಕೇಳಿದ್ದೀನಿ. ಅದು ನೀನು ಮಾಡಿದ್ದು ಸರಿಯಲ್ಲ, ಅದಕ್ಕೆ ನಾನು ಲೆಕ್ಕ ಚುಕ್ತಾ ಮಾಡೋದಕ್ಕೆ ಬಂದಿದ್ದೀನಿ. ನಾನು ನನ್ನ ವಸ್ತುವನ್ನು ಪಡೆಯೋದಕ್ಕೆ ಬಂದಿದ್ದೀನಿ. ಇದು ಕೇಳಿ ಅಗ್ನಿವರ್ಮನಿಗೆ ತುಂಬ ಕೋಪ ಬಂತು ಮತ್ತು ಹೇಳ್ದ, ಇವಳು ನನ್ನ ಹೆಂಡತಿ, ಇವಳ ಮೇಲೆ ಬರೀ ನನ್ನ ಹಕ್ಕಿದೆ. ನೀನು ಇಲ್ಲಿಂದ ಹೊರಟು ಹೋಗು, ಇಲ್ದಿದ್ರೆ ನನಗಿಂತ ಕೆಟ್ಟವನು ಯಾರೂ ಇರೋದಿಲ್ಲ. ನೀನಿಲ್ಲಿಗೆ ಯಾಕೆ ಬಂದಿದ್ಯಾ? ಇದು ಕೇಳಿ ಅವನು ವಿಚಿತ್ರವಾಗಿ ನಗ್ತಾ ಹೇಳ್ದ, ಇಲ್ಲ, ನಾನು ಖಂಡಿತ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ. ಯಾಕಂದರೆ ನಾನು ನನ್ನ ರಚಿತಾಳನ್ನು ಪಡೆಯೋದಕ್ಕೆ ಬಂದಿದ್ದೀನಿ ಮತ್ತು ಅವಳನ್ನು ನನ್ನಿಂದ ದೂರ ಮಾಡೋದಕ್ಕೆ ನೀನು ಅವಳ ಜೊತೆ ಏನೇನೋ ಮಾಡಿದ್ಯಾ ಅಂತ ಕೇಳಿದ್ದೀನಿ. ಆದರೆ ನನಗೆ ಅದರಿಂದೇನೂ ಆಗೋದಿಲ್ಲ. ಹೇಗಿದ್ದರೂ ನೀನು ನನ್ನ ಅಣ್ಣನೇ ಅಲ್ವಾ? ಹಾಗಾಗಿ ನೀನು ಅವಳನ್ನ ನನಗಿಂತ ಮೊದಲು ಮುಟ್ಟಿದೀಯಾ ಅನ್ನೋದು ನನಗಷ್ಟೇನು ದೊಡ್ಡ ವಿಷಯ ಅಲ್ಲ. ಇತ್ತ ರಚಿತಾಳಿಗೆ ಏನೂ ಅರ್ಥ ಆಗ್ತಿರಲಿಲ್ಲ. ಆದರೆ ಅವಳಿಗೆ ಆ ಮನುಷ್ಯನನ್ನು ಕಂಡು ತುಂಬ ಹೆದರಿಕೆ ಆಗ್ತಿತ್ತು. ಅವನು ನೋಡೋದಕ್ಕೆ ಅಗ್ನಿವರ್ಮನಂತೆ ಇದ್ದರೂ ಅವನಕ್ಕಿಂತ ತುಂಬ ಭಿನ್ನವಾಗಿದ್ದ. ಹೆದರಿಕೆಯಿಂದ ಅವಳು ಅಗ್ನಿವರ್ಮನನ್ನು ಇನ್ನೂ ಗಟ್ಟಿಯಾಗಿ ಒಪ್ಕೊಂಡ್ಳು. ಅವಳಷ್ಟೊಂದು ಹೆದರಿರೋದನ್ನು ನೋಡಿ ಅಗ್ನಿವರ್ಮ ಅವಳು ಸೊಂಟದ ಮೇಲೆ ಕೈಯಿಟ್ಟು ಹೇಳ್ದ, ನೀನು ಯಾವುದಕ್ಕೂ ಹೆದರೋ ಅಗತ್ಯ ಇಲ್ಲ, ನಾನು ನಿನ್ನ ಜೊತೆ ಇದ್ದೀನಿ. ಇದು ಕೇಳಿ ಅವಳು ಹೆದರ್ತಾ ಹೇಳಿದ್ಲು, ಅವನು ಯಾರು? ನನಗವನ್ನ ನೋಡಿ ತುಂಬ ಹೆದರಿಕೆ ಆಗ್ತಿದೆ. ಅವನ್ನ ಹೋಗೋದಕ್ಕೆ ಹೇಳು. ಅವನು ಯಾಕಿಲ್ಲಿ ಹೀಗೆ ನಿಂತಿದ್ದಾನೆ? ಇಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ನೀನು ಹೇಳಿದೆಯಲ್ಲ, ಮತ್ತು ಇವನು ಹೇಗೆ ಬಂದ? ಮುಂದಿನ ಕ್ಷಣವೇ ಅವನು ಅವರಿಬ್ಬರ ಹತ್ರ ಬಂದು ಮತ್ತು ರಚಿತಾಳ ಕೈ ಹಿಡಿದು ಎಳೆದು ತನ್ನ ಹತ್ರ ಮಾಡಿಕೊಂಡ. ಅವಳ ಹೆಗಲ ಮೇಲೆ ಕೈ ಇಟ್ಟು ಹೇಳ್ದ, ನೀನು ನನ್ನನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ? ಬಾಲ್ಯದಲ್ಲಿ ನೀನು ನನ್ನನ್ನೇ ಪ್ರೀತಿಸಿದ್ದೆ ಅಲ್ವಾ? ಮತ್ತು ನೀನು ಅವನ ಜೊತೆ ಹೇಗಿರೋದಕ್ಕೆ ಸಾಧ್ಯ? ಸರಿ, ಪರವಾಗಿಲ್ಲ, ನೀನು ಕ್ಷಮಿಸಿದ್ದೀನಿ. ಈಗ ನಾವಿಬ್ಬರು ಇಲ್ಲಿಂದ ಹೊರಟೋಗೋಣ. ಇದು ಕೇಳಿ ರಚಿತಾ ಅಚ್ಚರಿಗೊಂಡ್ಳು. ಅವನನ್ನು ದೂರ ತಳ್ತಾ ಹೇಳಿದ್ಲು, ನೀನೇನು ಹೇಳ್ತಿದ್ಯಾ? ನನಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ನಿನ್ನ ಪ್ರೀತಿಸೋದಿಲ್ಲ, ಅವನನ್ನು ಪ್ರೀತಿಸೋದಿಲ್ಲ. ನೀವಿಬ್ಬರು ಶೈತಾನಂತೆ ಕಾಣ್ತಿದ್ದೀರಿ. ನನ್ನನ್ನು ಬಿಡಿ, ಸದ್ಯಕ್ಕೆ ಅವನು ನನ್ನ ಗಂಡ. ಆದರೆ ನೀನು ಯಾರು? ನನಗೆ ಗೊತ್ತಿಲ್ಲ. ನೀನು ನನಗೆ ಅಪರಿಚಿತ ಮನುಷ್ಯ. ನನ್ನ ಬಿಡೀಗ. ಇತ್ತ ಅಗ್ನಿವರ್ಮನಿಗೆ ಎಷ್ಟು ಕೋಪ ಬಂತು ಅಂದರೆ ಅವನು ರಚಿತಾಳನ್ನು ಅವನಿಂದ ಕಿತ್ತುಕೊಂಡ. ಅವಳನ್ನ ತನ್ನ ತೋಳುಗಲ್ಲೇ ಎತ್ಕೊಂಡು ಹೇಳ್ದ, ಇವಳು ನನ್ನ ಹೆಂಡತಿ, ಇವಳು ಬರೀ ನನ್ನವಳು ಮತ್ತು ಇವಳು ಬಾಲ್ಯದಲ್ಲಿ ನನ್ನನ್ನೇ ಪ್ರೀತಿಸ್ತಿದ್ಲು. ನೀನು ಇಲ್ಲಿಂದ ಹೋಗು, ಇವಳು ನನ್ನ ಜೊತೆಗಿರ್ತಾಳೆ. ಯಾಕಂದರೆ ಇವಳು ಬರೀ ನನ್ನವಳು. ಹೀಗೇಳಿ ಅವನು ಕೋಪದಿಂದ ರಚಿತಾಳನ್ನು ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿ ಅವನು ಜೇಬಿನಿಂದ ಬಂದೂಕು ತೆಗೆದು ಒಮ್ಮೆಲೆ ಗುಂಡು ಹಾರಿಸ್ದ. ಗುಂಡು ನೇರವಾಗಿ ಅಗ್ನಿವರ್ಮನ ಬೆನ್ನಿಗೆ ತಗಲ್ತು ಮತ್ತು ಅದರಿಂದ ರಕ್ತ ಬರೋದಕ್ಕೆ ಶುರು ಆಯಿತು. ಆದರೆ ಅಗ್ನಿವರ್ಮನಿಗೆ ಅದರಿಂದ ಏನೂ ವ್ಯತ್ಯಾಸ ಆಗಲಿಲ್ಲ. ಅವನು ನಿಲ್ಲದೆ ಮುಂದೆ ನಡೆದ. ಅದನ್ನು ನೋಡಿ ಅವನು ಇನ್ನೂ 2-4 ಗುಂಡು ಹಾರಿಸ್ದ. ಮುಂದಿನ ಕ್ಷಣ ಬಂದೂಕಿನ ಮೇಲೆ ಅವನ ಒತ್ತಡ ಹೆಚ್ಚಾಯಿತು ಮತ್ತು ಬಂದೂಕು 2 ತುಂಡಾಯಿತು. ಅವನ ಮುಖದಲ್ಲಿ ನಗು ಇದ್ದರೂ ಕೋಪ ಅವನ ಕಣ್ಣಲ್ಲಿ ಎದ್ದು ಕಾಣ್ತಿತ್ತು.
ಮುಂದಿನ ಕ್ಷಣ ಅವನು ತನ್ನ ಶಾಂತ ಧ್ವನಿಯಲ್ಲಿ ಹೇಳ್ದ, ನೀನು ಯಾಕೆ ಹೀಗೆ ಮಾಡ್ತಿದ್ಯಾ? ನನಗಿಷ್ಟ ಆದದನ್ನು ನೀನು ಯಾಕೆ ಕಿತ್ಕೊಳ್ತೀಯಾ? ಬಾಲ್ಯದಿಂದಲೂ ನೀನು ಪ್ರತಿಯೊಂದನ್ನು ಕಿತ್ಕೊಳ್ತಲೇ ಬಂದಿದ್ಯಾ, ಈಗಲೂ ಕಿತ್ಕೊಳ್ತಿದ್ಯಾ. ನನ್ನ ಇಷ್ಟದ ವಸ್ತುವನ್ನು ನನ್ನಿಂದ ದೂರ ಮಾಡ್ತೀಯಾ? ಆದರೆ ಈಗಿದ್ದಿನ ನಿಂಗೆ ಪಡೆಯೋದಕ್ಕೆ ನಾನು ಬಿಡೋದಿಲ್ಲ. ಇತ್ತ ರಚಿತಾ ಅಚ್ಚರಿಯಿಂದ ಅವನ ಮಾತುಗಳನ್ನ ಕೇಳ್ತಿದ್ಲು. ಅವಳಿಗೆ ಅಂಥದ್ದೇನೂ ನೆನಪಿಲ್ಲ. ಬಾಲ್ಯದ ಎಲ್ಲ ನೆನಪುಗಳು ಅವಳಿಗೆ ಬಂದಿದ್ದವು. ತಾನು ಮರೆತು ಹೋಗಿದ್ದ ನೆನಪುಗಳು ನೆನಪಾಗಿದ್ದವು. ಆದರೆ ಇವನು ಯಾರು? ಅವಳು ಇವನನ್ನು ಯಾವತ್ತೂ ನೋಡಿರಲಿಲ್ಲ. ಇವನು ನೋಡೋದಕ್ಕೆ ಪೂರ್ತಿ ಅಗ್ನಿವರ್ಮನಂತೆ ಇದ್ದಾನೆ. ಅಗ್ನಿವರ್ಮನ ಕೋಣೆ. ಅಗ್ನಿವರ್ಮ ಅವಳನ್ನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡಿದ್ದ ಮತ್ತು ಅವನ ಕೈ ಅವಳ ಹೊಟ್ಟೆ ಮೇಲಿತ್ತು. ತನ್ನ ತಮ್ಮನಿಗೆ ಇದು ನನ್ನ ಹೆಂಡತಿ ಮತ್ತು ಮಗು ಅಂತ ತೋರಿಸ್ತಿರುವಂತೆ ಇತ್ತು. ಅಗ್ನಿವರ್ಮ ತನ್ನನ್ನು ಯಾಕೆ ಹೀಗೆ ಕೂರಿಸ್ಕೊಂಡಿದ್ದಾನೆ ಅಂತ ರಚಿತಾಳಿಗೆ ಅರ್ಥ ಆಗ್ತಿರಲಿಲ್ಲ. ಈ ಮನುಷ್ಯ ಇಂಥ ಕೆಲಸಗಳನ್ನ ಮಾಡ್ತಿರೋದು ತುಂಬ ಆಶ್ಚರ್ಯ ತರ್ತಿತ್ತು. ಅವಳು ಅಚ್ಚರಿಯಿಂದ ತನ್ನ ಹೊಟ್ಟೆ ಕಡೆ ನೋಡ್ತಿದ್ಲು. ಅಲ್ಲಿ ಅಗ್ನಿವರ್ಮ ಕೈ ಇಟ್ಟು ಮೆಲ್ಲನೆ ಸವರ್ತಿದ್ದ. ಇತ್ತ ರಿತಾಂಶ್ ಸುಮ್ಮನೆ ನಗ್ತಾ ಅವ್ರನ್ನ ನೋಡ್ತಿದ್ದ. ಆದರೆ ಒಳಗೊಳಗೆ ಅವನು ಪೂರ್ತಿಯಾಗಿ ಉರಿತಿದ್ದ. ಅವನಿಗೆ ತುಂಬ ಕೋಪ ಮತ್ತು ದ್ವೇಷ ಬರ್ತಿತ್ತು. ಅವನಿಗೆ ಯಾವುದೇ ಬೆಲೆ ತತ್ತಾದರೂ ರಚಿತಾ ಬೇಕಾಗಿತ್ತು. ಆದರೆ ಈಗ ರಚಿತಾ ಅವನವಳಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತಿತ್ತು. ಯಾಕಂದರೆ ಅವನ ಅಣ್ಣ ಈಗಾಗಲೇ ರಚಿತಾಳ ಮೇಲೆ ತನ್ನ ಹಕ್ಕು ಚಲಾಯಿಸಿದ್ದ ಮತ್ತು ಅವಳನ್ನ ಗರ್ಭಿಣಿ ಮಾಡಿದ್ದ. ಬಹುಶಃ ಅವನ ಅಣ್ಣನಿಗೆ ಮೊದಲೇ ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಮತ್ತು ಅವನು ಮರಳಿ ಬರ್ತಾನೆ ಅಂತ. ಅದಕ್ಕೆ ಅವನು ತನ್ನ ದಾಳ ಉರುಳಿಸ್ದ ಮತ್ತು ಗೆದ್ದಿದ್ದ. ಇದೆಲ್ಲವನ್ನ ಯೋಚಿಸ್ತಾ ರಿತಾಂಶ್ನ ರಕ್ತ ಕುದೀತಾ ಇತ್ತು. ಅಗ್ನಿವರ್ಮ ವಿಚಿತ್ರವಾಗಿ ನಗ್ತಾ ರಚಿತಾಳ ಹೊಟ್ಟೆ ಮೇಲೆ ಇಂದ ಅವಳ ಎದೆ ಮೇಲೆ ಕೈ ಇಟ್ಟು ಹೇಳ್ದ, ನೀನು ಆರಾಮಾಗಿದೆಯಾ ಅಲ್ವಾ? ನಿನಗೆ ಹಸಿವಾಗಿದೆಯಾ? ಬಹುಶಃ ನಮ್ಮ ಮಗುವಿಗೆ ಹಸಿವಾಗಿರ್ಬೋದು. ನೀನು ಊಟ ಮಾಡಬೇಕು. ನೀನೀಗ ಕೋಣೆಗೆ ಹೋಗು. ಉಳಿದಂತೆ ನಾನು ನಿನಗೆ ಮತ್ತೆ ಪ್ರೀತಿ ಮಾಡೋದಕ್ಕೆ ಬರ್ತೀನಿ. ನಿನಗೆ ನನ್ನ ಪ್ರೀತಿ ಬೇಕು ಅಂತ ನನಗೆ ಗೊತ್ತು. ನಾವಿಂದು ರಾತ್ರಿ ತುಂಬ ಪ್ರೀತಿ ಮಾಡೋಣ. ಗರ್ಭಾವಸ್ಥೆಯಲ್ಲಿ ಸಹಜ. ಹೆಂಡತಿಗೆ ತನ್ನ ಗಂಡನ ಅವಶ್ಯಕತೆ ಇರುತ್ತೆ. ಇದು ಕೇಳಿ ರಿತಾಂಶ್ನ ರಕ್ತ ಕುದೀತು. ಅವನು ಕೋಪದಿಂದ ಹೇಳ್ದ, ನಾನಿಲ್ಲಿರೋದು ನಿಮ್ಮಿಬ್ಬರಿಗೂ ಗೊತ್ತಾಗ್ತಿಲ್ವಾ? ನನ್ನ ಮುಂದೆ ಇಂಥ ಮಾತುಗಳನ್ನ ಆಡಬಾರ್ದು. ನೀವು ಸಂಸ್ಕಾರವನ್ನು ಮರ್ತಿದ್ದೀರಾ? ಬಹುಶಃ ನಿಮ್ಮಿಬ್ಬರದ್ದು ಸ್ವಲ್ಪ ಅತಿ ಆಗ್ತಿದೆ. ಇದು ಕೇಳಿ ಅಗ್ನಿವರ್ಮ ಅವನ್ನ ವಿಚಿತ್ರವಾಗಿ ದಿಟ್ಟಿಸಿ ನೋಡಿ ಹೇಳ್ದ, ಮೊದಲನೇದಾಗಿ ನೀನು ಇಲ್ಲಿ ಅಡ್ಡಿಯಾಗಿದೆಯಾ? ಇದು ನನ್ನ ಮನೆ. ನಾವಿಬ್ಬರು ಗಂಡ ಹೆಂಡತಿ. ನಾವಿಬ್ಬರು ಒಬ್ರಿಗೊಬ್ರು ಏನು ಬೇಕಾದರೂ ಮಾಡಬಹುದು. ನೀನು ನಮ್ಮನ್ನು ನೋಡೋದಕ್ಕೆ ಬರಬಾರ್ದು. ನೀನು ಈಗಲೇ ಇಲ್ಲಿಂದ ಹೊರಟು ಹೋಗು. ಅವನ ಮಾತುಗಳನ್ನ ಕೇಳಿ ರಿತಾಂಶ್ಗೆ ತುಂಬ ಕೋಪ ಬಂತು. ಆದರೆ ಅವನು ಏನೂ ಹೇಳಲಿಲ್ಲ. ಅವನು ಎದ್ದು ಅಲ್ಲಿಂದ ಹೊರಗೆ ಹೋದ. ಅದನ್ನು ನೋಡಿ ಅಗ್ನಿವರ್ಮನಿಗೆ ತುಂಬ ನೆಮ್ಮದಿ ಅನ್ನಿಸ್ತು. ಅವನು ರಚಿತಾಳನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡು ಅವಳ ತುಟಿಗಳಿಗೆ ಮುತ್ತು ಕೊಟ್ಟ. ಚುಂಬಿಸುತ್ತಲೇ ಅವಳನ್ನ ಬೆಡ್ರೂಮ್ ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸ್ದ. ತಾನು ಅವಳ ಮೇಲೆ ಬಂದು ಮತ್ತು ಬೇಗನೆ ತನ್ನ ಶರ್ಟ್ ಬಟನ್ ಕಳಿಸೋದಕ್ಕೆ ಶುರು ಮಾಡ್ದ. ಯಾಕಂದ್ರೆ ಅವನಿಗೆ ಮತ್ತೆ ರಚಿತಾಳ ಜೊತೆ ಅದನ್ನೆಲ್ಲ ಮಾಡಬೇಕಿತ್ತು. ಅವಳು ತನ್ನ ಹತ್ತಿರವೇ ಇರಬೇಕು ಮತ್ತು ತನ್ನ ತಮ್ಮನ ಹತ್ರ ಹೋಗಬಾರ್ದು ಅಂತ ಅವನಿಗೆ ಇತ್ತು. ಅವನಿಗೆ ತನ್ನ ಹಕ್ಕು ಬೇಕಿತ್ತು ಮತ್ತು ರಚಿತಾ ಬರೀ ತನ್ನವಳು ಅಂತ ತೋರಿಸ್ಬೇಕಿತ್ತು. ಇದನ್ನು ಯೋಚಿಸ್ತಾ ಅವನು ರಚಿತಾಳನ್ನು ನೋಡ್ದ ಮತ್ತು ಮುಂದಿನ ಕ್ಷಣವೇ ಅವಳ ಬಟ್ಟೆಗಳನ್ನ ಕಳಚೋದಕ್ಕೆ ಶುರು ಮಾಡ್ದ. ರಚಿತಾ ಅಚ್ಚರಿಯಿಂದ ಅವನನ್ನು ತಳ್ತಾ ಹಿಡಿದ್ಲು, ಅರೇ ಬಿಡು ನನ್ನನ್ನು, ಏನು ಮಾಡ್ತಿದ್ಯಾ? ಮನೆಗೆ ನಿನ್ನ ತಮ್ಮ ಬಂದಿದ್ದಾನೆ ಮತ್ತು ನೀನು ಅವನ ಜೊತೆ ಇರಬೇಕು. ನೀನು ಹೀಗೆ ನನ್ನ ಜೊತೆ ಮಾಡಬಾರ್ದು. ಇದು ಸಮಯನಾ? ಪ್ಲೀಸ್ ಬಿಡು. ಇದು ತುಂಬ ಅತಿ ಆಗ್ತಿದೆ. ನನಗೀಗ ಇದೆಲ್ಲವೂ ಸ್ವಲ್ಪವೂ ಇಷ್ಟ ಇಲ್ಲ. ಪ್ಲೀಸ್ ನಿಲ್ಲಿಸು ಮತ್ತು ನನ್ನನ್ನು ಹೋಗೋದಕ್ಕೆ ಬಿಡು. ಇದು ಕೇಳಿ ಅಗ್ನಿವರ್ಮ ಹೇಳ್ದ, ಇಲ್ಲ, ನಾನು ನಿನ್ನ ಹೋಗೋದಕ್ಕೆ ಬಿಡೋದಿಲ್ಲ. ನೀನು ಬರೀ ನನ್ನವಳು ಮತ್ತು ನೀನು ಬೇರೆ ಯಾರದ್ದೂ ಅಲ್ಲ. ಹೀಗೆ ಮಾಡೋದ್ರಿಂದ ನೀನು ಬರೀ ನನ್ನವಳು ಅಂತ ನನಗೆ ಅರಿವಾಗುತ್ತೆ. ಈ ಒಂದು ವಿಷಯದಿಂದಲೇ ನನಗೆ ನೆಮ್ಮದಿ ಸಿಗುತ್ತೆ. ನೀನು ಬರೀ ನನ್ನವಳು ಮತ್ತು ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಸೇರಿದವಳಲ್ಲ ಅಂತ ಅನಿಸುತ್ತೆ. ನಾನು ನನ್ನನ್ನು ಮತ್ತೆ ಅರಿತುಕೊಳ್ಳಲು ಬಯಸ್ತೀನಿ. ಅದಕ್ಕೆ ಹೀಗೆ ಮಾಡ್ತಿದ್ದೀನಿ. ಹೀಗೆ ಹೇಳ್ತಾ ಅವನು ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ದ ಮತ್ತು ಒಂದೊಂದಾಗಿ ಅವಳ ಎಲ್ಲ ಬಟ್ಟೆಗಳನ್ನು ಕಳಚ್ದ. ಅದರ ನಂತರ ಅವಳನ್ನ ತನ್ನ ವಶಕ್ಕೆ ಪಡೆಯೋದಕ್ಕೆ ಶುರು ಮಾಡ್ದ. ರಚಿತಾ ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದ್ಲು. ಆದರೆ ಅವಳು ವಿಫಲಳಾದ್ಲು. ಅವಳು ಎಷ್ಟು ತಾನೇ ಪ್ರಯತ್ನಿಸೋದಕ್ಕೆ ಸಾಧ್ಯ? ಅಗ್ನಿವರ್ಮ ಅವಳನ್ನ ಅಸಹಾಯಕಳನ್ನಾಗಿ ಮಾಡ್ದ. ಹಠಾತ್ತಾಗಿ ಅವಳ ಬಾಯಿಂದ ಕಿರುಚಾಟ ಹೊರಬಂತು ಮತ್ತು ಅವಳು ನೋವಿನಿಂದ ದೀರ್ಘವಾಗಿ ಉಸಿರಾಡ್ತಾ ನೋಡ್ತಾ ಇದ್ಲು. ಅಗ್ನಿವರ್ಮ ತನ್ನ ಹಕ್ಕನ್ನು ಸ್ಥಾಪಿಸ್ತಿದ್ದ. ತುಂಬ ಹೊತ್ತು ಈಗ ಮಾಡಿದ ನಂತರ ಅವನು ಅವಳ ಎದೆ ಮೇಲೆ ಕೈ ಇಟ್ಟು ಹೇಳ್ದ, ಇದನ್ನು ಮಾಡಿದ ಮೇಲೆ ನೀನು ಬರೀ ನನ್ನವಳು ಅಂತ ನನಗೆ ಅರಿವಾಗುತ್ತೆ. ದಟ್ಸ್ ವೈ ಐ ಎಂಜಾಯ್ ಡೂಯಿಂಗ್ ದಿಸ್ ವಿತ್ ಯು. ರಚಿತಾ ಸುಸ್ತಾದ ಧ್ವನಿಯಲ್ಲಿ ಹೇಳಿದ್ಲು, ಈಗ ನಿನ್ನ ಮನಸ್ಸು ತುಂಬ್ತಲ್ಲ, ಬಿಡು ನನ್ನನ್ನು. ನನಗೂ ನಿದ್ದೆ ಬರ್ತಿದೆ. ನಂಗೆ ವಿಶ್ರಾಂತಿ ಬೇಕು. ನೀನು ತುಂಬ
ಅಹಂಕಾರಿ, ನೀನು ಯಾವಾಗಲೂ ಹೀಗೆ ಮಾಡ್ತೀಯ. ನಾನು ಪೂರ್ತಿಯಾಗಿ ಸುಸ್ತಾಗಿದ್ದೀನಿ ಮತ್ತು ಇದನ್ನು ಇನ್ನು ಸಹಿಸೋದಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ. ನನಗೆ ವಿಶ್ರಾಂತಿ ಬೇಕು. ನೀನು ಹೊರಗೆ ಹೋಗು. ನಿನ್ನ ತಮ್ಮ ಕೂಡ ಬಂದಿದ್ದಾನಲ್ಲ, ಅವನ ಜೊತೆ ಸಮಯ ಕಳಿ. ಮುಖ ತಿರುಗಿಸಿ ಅವಳು ಮಲಗಲು ಪ್ರಯತ್ನಿಸಿದ್ಲು. ಇದನ್ನು ನೋಡಿ ಅಗ್ನಿವರ್ಮ ಅವಳನ್ನ ತನ್ನ ಬಾಹುಗಳಲ್ಲಿ ಬಂಧಿಸ್ತಾ ಹೇಳ್ದ, ಇಲ್ಲ, ನಾನು ನಿನ್ನ ಬಿಡೋದಿಲ್ಲ. ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನಾವು ಹೀಗೇ ಇರ್ತೀವಿ. ನನಗೆ ನಿನ್ನ ಜೊತೆ ಹೀಗೇ ಇರಬೇಕು. ನಾನು ಎಲ್ಲಿಗೂ ಹೋಗೋದಿಲ್ಲ. ಹೇಗಿದ್ದರೂ ನನ್ನ ಹತ್ರ ಈಗ ಯಾವುದೇ ಕೆಲಸ ಇಲ್ಲ. ಈಗ ನನಗೆ ವಿಶ್ರಾಂತಿ ಬೇಕು. ಹಾಗಾಗಿ ನಾನು ನಿನ್ನ ಜೊತೆಯೇ ವಿಶ್ರಾಂತಿನ ಪಡೀತೀನಿ. ಹೀಗೇಳಿ ಅವನು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗದ ಮತ್ತು ಅವಳ ಕುತ್ತಿಗೆಯನ್ನು ಚುಂಬಿಸತೊಡಗ್ದ. ಅವನು ಅವಳನ್ನು ಇನ್ನೂ ಬಿಡ್ತಾ ಇರಲಿಲ್ಲ. ರಚಿತಾ ಕಿರಿಕಿರಿಗೊಂಡು ಹೇಳಿದ್ಲು, ಈಗ ಸಾಕು ಮಾಡು, ಬಿಡು ನನ್ನ, ಸಾಕಾಯಿತು. ಎಲ್ಲಿವರೆಗೆ ನೀನು ಹೀಗೆ ಮಾಡ್ತಿರ್ತೀಯ? ನಾನು ಮನುಷ್ಯಳು, ಪ್ರಾಣಿಯಲ್ಲ. ನನಗೆ ನೋವಾಗುತ್ತೆ. ನಾನಿನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಡೆ 2 ದೊಡ್ಡ ಕಾರುಗಳು ಬಂದು ಮನೆ ಮುಂದೆ ನಿಂತವು. ಅವುಗಳಿಂದ ಒಬ್ಬ ಸುಂದರ ಮನುಷ್ಯ ಮತ್ತು ಅವನ ಜೊತೆ ಒಬ್ಬಳು ಅತೀವ ಸುಂದರವಾದ ಹುಡುಗಿ ಇಳಿದ್ಲು. ಅವಳ ಕೈಯಲ್ಲಿ ಒಬ್ಬ 3 ವರ್ಷದ ಹುಡುಗನಿದ್ದ. ಆ ಹುಡುಗಿ ಎದೆ ಮೇಲೆ ತಲೆ ಇಟ್ಟು ಮಲಗ್ದ ಮತ್ತು ಆ ಹುಡುಗಿ ಅವನ ಬೆನ್ನನ್ನು ಮೆಲ್ಲನೆ ಸವರ್ತಿದ್ಲು. ಅವಳ ಕಣ್ಣುಗಳನ್ನು ನೋಡಿದ್ರೆ ಅವಳು ತುಂಬ ಅತ್ತಿದ್ದಾಳೆ ಅಂತ ಅನ್ನಿಸ್ತಿತ್ತು. ಅವಳ ಕೆನ್ನೆಗಳು ಕೂಡ ಕೆಂಪಾಗಿದ್ದವು ಮತ್ತು ಆ ಮನುಷ್ಯನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಆ ಮನುಷ್ಯ ಒಳಗೆ ಬಂದ ಮತ್ತು ಒಳಗೆ ಬರ್ತಿದ್ದಂತೆ ಅವನಿಗೆ ಎದುರಿಗೆ ರಿತಾಂಜ್ ಕಂಡ. ಅವನನ್ನು ನೋಡಿ ಅವನು ಪೂರ್ತಿಯಾಗಿ ನಿರ್ಲಕ್ಷಿಸಿ ಮುಂದೆ ನಡೆದ. ಅವನೊಬ್ಬ ಕೆಲಸದವನಿಗೆ ಹೇಳ್ದ, ಅಗ್ನಿವರ್ಮ ಎಲ್ಲಿದ್ದಾನೆ? ಕೆಲಸದವನು ಅವನ ಕೋಣೆಯಲ್ಲಿದ್ದಾನೆ ಅಂತ ಹೇಳಿ ಕರೆಯೋದಕ್ಕೆ ಹೋದ. ಸ್ವಲ್ಪ ಸಮಯದ ನಂತರ ಆ ಕೆಲಸದವನು ಅಗ್ನಿವರ್ಮನ ಕೋಣೆಯ ಮುಂದೆ ಬಂದು ನಿಂತು ಅವನನ್ನು ಕರೆದ. ಅಗ್ನಿವರ್ಮ ಇನ್ನೂ ತನ್ನ ಕೆಲಸದಲ್ಲೇ ಮುಳುಗಿದ್ದ. ರಚಿತಾಳನ್ನು ಕಾಡಲು ಅವನು ಒಂದು ಅವಕಾಶವನ್ನು ಬಿಡ್ತಿರಲಿಲ್ಲ. ರಚಿತಾ ಪೂರ್ತಿಯಾಗಿ ಕಂಗಾಲಾಗಿದ್ಲು. ಕೆಲಸದವನು ಬಾಗಿಲು ತಟ್ಟಿ ಹೇಳ್ದ, ಸರ್, ನಿಮ್ಮನ್ನು ಯಾರೋ ನೋಡೋದಕ್ಕೆ ಬಂದಿದ್ದಾರೆ. ಅಗ್ನಿವರ್ಮ ಕೋಪದಿಂದ ಇದ್ದ ಮತ್ತು ತನ್ನ ಬಟ್ಟೆಗಳನ್ನ ಹಾಕೊಳ್ತಾ ಹೊರಗೆ ಹೋದ. ರಚಿತಾ ಅಲ್ಲೇ ಮಲಗಿದ್ಲು. ಯಾಕಂದರೆ ಅವಳಿಗೆ ಏಳುವಷ್ಟು ಶಕ್ತಿ ಇರಲಿಲ್ಲ. ಅವಳು ದೊಡ್ಡ ಬ್ಲಾಂಕೆಟನ್ನು ತನ್ನ ಎದೆಯವರೆಗೆ ಹೊತ್ಕೊಂಡು ಮಲಗಿದ್ಲು. ಅಗ್ನಿವರ್ಮ ಕೋಪದಿಂದ ಹೊರಗೆ ಬಂದ ಮತ್ತು ಆ ಮನುಷ್ಯನನ್ನು ಕಂಡು ಆಶ್ಚರ್ಯಪಟ್ಟು ಹೇಳ್ದ, ನೀನು ಯಾವಾಗ ಬಂದೆ? ನಂಗೆ ಹೇಳಲೇ ಇಲ್ಲ. ಇದು ಕೇಳಿ ಆ ಮನುಷ್ಯ ಯಾವುದೇ ಭಾವನೆ ಇಲ್ಲದೆ ಹೇಳ್ದ, ನಾನು ನನ್ನ ಹೆಂಡತಿ ಮತ್ತು ಮಗುವನ್ನು ಕೆಲವು ದಿನಗಳ ಕಾಲ ನಿನ್ನ ಹತ್ರ ಬಿಟ್ಟು ಹೋಗ್ತಿದ್ದೀನಿ. ಹೇಗಿದ್ದರೂ ನಿನ್ನ ಹತ್ರ ಕೂಡ ಹೆಂಡತಿ ಇದ್ದಾಳಲ್ಲ, ಅವರೆಲ್ಲ ಸೇರಿ ಒಟ್ಟಿಗೆ ಇರಲಿ. ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನು ನಂಬೋದಿಲ್ಲ. ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ. ನಿನ್ನ ಹೆಂಡತಿಗೆ ಹೇಳು, ನನ್ನ ಮಗುವಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಳಿ ಅಂತ. ಅವನನ್ನು ಚೆನ್ನಾಗಿ ನೋಡ್ಕೊ. ಇದು ಕೇಳಿ ಅಗ್ನಿವರ್ಮ ಹೇಳ್ದ, ಹಾಗಾದರೆ ಇವ್ರನ್ನ ನಮ್ಮ ಹತ್ರ ಬಿಟ್ಟು ನೀನು ಎಲ್ಲಿಗೆ ಹೋಗ್ತಿದ್ಯಾ? ಮತ್ತು ಇವರು ನಮ್ಮ ಹತ್ರ ಸುರಕ್ಷಿತವಾಗಿರ್ತಾರೆ ಅಂತ ನಿನಗೆ ಯಾಕನ್ಸುತ್ತೆ? ಅದು ಸಾಧ್ಯ ಇಲ್ಲದಿರ್ಬೋದು ಅಲ್ವಾ? ಇದು ಕೇಳಿ ಆ ಮನುಷ್ಯ ಏನೂ ಹೇಳಲಿಲ್ಲ. ಅವನು ಸುಮ್ಮನೆ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಹಾಕ್ಕೊಂಡು ಸೋಫಾದ ಮೇಲೆ ಕೂತ್ಕೊಂಡ. ಒಬ್ಬ ಕೆಲಸದವನು ಅವನಿಗೆ ಜ್ಯೂಸ್ ಕೊಟ್ಟ. ಅದನ್ನು ಕೂಡ ಅವನು ನಿರ್ಲಕ್ಷಿಸ್ದ. ಅವನು ಆ ಹುಡುಗಿಗೆ ತನ್ನ ಹತ್ತಿರ ಬಂದು ಕೂತ್ಕೊಳ್ಳೋದಕ್ಕೆ ಸನ್ನೆ ಮಾಡ್ದ. ಆ ಹುಡುಗಿ ಮಗುವನ್ನು ಹಿಡ್ಕೊಂಡು ಅವನ ಹತ್ತಿರ ಬಂದು ಕೂತ್ಲು ಮತ್ತು ಆ ಮಗು ಆ ಮನುಷ್ಯನ ಮಡಲಲ್ಲಿ ಹೋಗಿ ಕೂತ್ಕೊಂತು. ಆ ಮನುಷ್ಯ ಮಗುವಿನ ತಲೆ ಸವರ್ತಾ ಹೇಳ್ದ, ಇವನು ನನ್ನ ಮಗ. ಇವನನ್ನು ಚೆನ್ನಾಗಿ ನೋಡ್ಕೊ. ನಾನು 1 ತಿಂಗಳಿಗಾಗಿ ಹೊರಗೆ ಹೋಗ್ತಿದ್ದೀನಿ ಮತ್ತು ಬರಲು ಇನ್ನು ಹೆಚ್ಚು ಸಮಯ ತಗಲಬಹುದು. ಹಾಗಾಗಿ ಇವರಿಬ್ಬರಿಗೂ ಏನೂ ಆಗಬಾರ್ದು. ಆಗ ಅವರಿಬ್ಬರ ಕಿವಿಗೆ ಒಂದು ಅಣಕಿಸುವ ಧ್ವನಿ ಕೇಳಿಸ್ತು. ಹಾಗಾದರೆ ನೀವಿಬ್ಬರು ಇನ್ನೂ ಗೆಳೆಯರೇ? ನಿಜಕ್ಕೂ ಆಶ್ಚರ್ಯ ಆಗ್ತಿದೆ. ನನಗಂತೂ ಅನಿಸ್ತಿತ್ತು ಇದುವರೆಗೆ ನೀವಿಬ್ಬರು ಒಬ್ರಿಗೊಬ್ಬರು ಶತ್ರುಗಳಾಗಿರ್ತೀರಿ ಅಂತ. ಆದರೆ ಇನ್ನೂ ನೀವಿಬ್ಬರು ಒಬ್ರನ್ನೊಬ್ರು ಇಷ್ಟೊಂದು ನಂಬ್ತೀರಲ್ಲ. ನಿಜಕ್ಕೂ ಇದು ಆಶ್ಚರ್ಯದ ಸಂಗತಿ. ಆದರೆ ನಿಮ್ಮಿಷ್ಟ, ಏನು ಬೇಕಾದರೂ ಮಾಡಿ, ನಾನೇನು ಹೇಳೋದಕ್ಕೆ ಸಾಧ್ಯ? ಅವನ ಮಾತನ್ನು ಅಗ್ನಿವರ್ಮ ಪೂರ್ತಿಯಾಗಿ ನಿರ್ಲಕ್ಷಿಸಿ ಹೇಳ್ದ, ಅವನ ಮಾತುಗಳನ್ನ ಬಿಡು. ಅವನು ಹಾಗೆ, ನಿನ್ನ ಹೆಂಡತಿ ಮಕ್ಕಳ ಮೇಲೆ ಕಣ್ಣಿಡೋದಕ್ಕೆ ನನ್ನ ಹತ್ರ ಅಷ್ಟೊಂದು ಸಮಯ ಇಲ್ಲ. ನನ್ನ ಹೆಂಡತಿ ಮಕ್ಕಳನ್ನ ಸಂಭಾಳಿಸಲು ನನಗೆ ಸಮಯ ಸಿಗ್ತಾ ಇಲ್ಲ. ಇದು ಕೇಳಿ ಆ ಮನುಷ್ಯ ಕೂಡ ಯಾವುದೇ ಭಾವನೆ ಇಲ್ಲದೆ ಹೇಳ್ದ, ಹಾಗಾದರೆ ನಿನಗೂ ಹೆಂಡತಿ ಮಕ್ಕಳಿದ್ದಾರಾ? ನಾನು ಯಾವತ್ತೂ ನೋಡಿಲ್ಲ. ಅಂದರೆ ನಿನ್ನ ಮಗುವನ್ನು? ಇದು ಕೇಳಿ ಅಗ್ನಿವರ್ಮ ಭಾವರಹಿತವಾಗಿ ಹೇಳ್ದ, ಅವನು ಅತಿ ಶೀಘ್ರದಲ್ಲಿ ಪ್ರಪಂಚಕ್ಕೆ ಬರ್ತಾನೆ. ಬಂದಾಗ ನೋಡು. ಅವರಿಬ್ಬರು ಎಂಥ ಒಳ್ಳೆಯ ಗೆಳೆಯರು ಮತ್ತು ಎಷ್ಟು ದಿನಗಳ ನಂತರ ಭೇಟಿಯಾಗಿ ಖುಷಿಯಾಗಿದ್ದಾರೆ ಎಂಬಂತೆ ಮಾತನಾಡ್ತಿದ್ರು. ಆದರೆ ಅವರಿಬ್ಬರ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ.
ಅವರಿಬ್ಬರು ಮುಖದಲ್ಲಿ ಭಾವನೆಗಳು ಇಲ್ಲದೆಯೇ ಹೀಗೆ ಮಾತನಾಡ್ತಾ ಇದ್ರು. ಅವರಿಬ್ಬರು ಹೀಗೆ ಮಾತಾಡ್ತಾ ಇರುವುದನ್ನು ಕಂಡು ರಚಿತಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಕೆಳಗೆ ಬರ್ತಿದ್ಲು. ಅವಳಿಗೆ ಮುಖ ಸಿಂಡರಿಸಿದಂತಾಯಿತು. ಅವಳ ಮನಸ್ಸಿನಲ್ಲಿ ಯೋಚಿಸಿದ್ಲು, ಈ ಇಬ್ಬರ ಕೆಟ್ಟ ಮುಖ ನೋಡಬೇಕಾಯಿತು, ಈಗ ಇಡೀ ದಿನವೇ ಹಾಳಾಗುತ್ತೆ. ಹೀಗೆ ಯೋಚಿಸಿ ಅವಳು ಕೋಪದಿಂದ ಮುಖ ಉಬ್ಬಿಸ್ಕೊಂಡ್ಳು ಮತ್ತು ಮೆಲ್ಲನೆ ಕೆಳಗೆ ಬಂದಳು. ಅವಳಿಗೆ ಇನ್ನೂ ನಡೆಯೋದಕ್ಕೆ ತೊಂದರೆ ಆಗ್ತಿತ್ತು. ಅಗ್ನಿವರ್ಮ ಅವಳ ಸ್ಥಿತಿಯನ್ನು ಅಷ್ಟೊಂದು ಕೆಟ್ಟದಾಗಿ ಮಾಡಿದ್ದ. ಅವಳು ಕೆಳಗೆ ಬರ್ತಿರೋದನ್ನು ನೋಡಿ ಆ ಮನುಷ್ಯ ಹೇಳ್ದ, ನಿನ್ನ ಹೆಂಡತಿ ಬರ್ತಿದ್ದಾಳೆ, ನಿನ್ನ ಹೆಂಡತಿಯನ್ನು ಭೇಟಿಯಾಗಿ ಖುಷಿಯಾಯಿತು ಮತ್ತು ನಿನ್ನ ಭೇಟಿಯಾಗಿಯೂ ಖುಷಿಯಾಯಿತು. ಈಗ ನಾನು ಹೋಗ್ತಿದ್ದೀನಿ ಮತ್ತು ನೀನು ಓಡ್ ಹೋಗಲು ಪ್ರಯತ್ನ ಮಾಡಬೇಡ, ಇಲ್ದಿದ್ರೆ ಇದರ ಪರಿಣಾಮ ಇಂದಿನ ಬಾರಿಗಿಂತಲೂ ಕೆಟ್ಟದಾಗಿರುತ್ತೆ. ಆ ಹುಡುಗಿ ಹೆದರಿಕೆಯಿಂದ ತನ್ನ ತಲೆ ತಗ್ಸಿದ್ಲು ಮತ್ತು ತನ್ನ ದುಪ್ಪಟ್ಟವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅವಳು ಹಾಗೆ ಮಾಡೋದನ್ನು ನೋಡಿ ಆ ಮನುಷ್ಯ ಅವಳ ಸೊಂಟದ ಮೇಲೆ ಕೈಯಿಟ್ಟು ತನ್ನ ಗಂಭೀರ ಧ್ವನಿಯಲ್ಲಿ ಹೇಳ್ದ, ಈ ಕೆಲವು ದಿನಗಳ ನಂತರ ನಾನು ಬಂದಾಗ ನಿನ್ನನ್ನು ನಾಶ ಮಾಡ್ತೀನಿ. ಶಿಕ್ಷೆ ನೀಡೋದು ಬಾಕಿ ಇದೆ ಇನ್ನು. ಹಾಗಾಗದು ತುಂಬ ಮುಖ್ಯ. ನಿನಗಿಂತಲೂ ಅದು ಮುಖ್ಯ, ಯಾಕಂದರೆ ನಿನಗಿಂತಲೂ ಮುಖ್ಯವಾದ ಕೆಲಸಗಳು ನನಗಿರುತ್ತವೆ. ಹಾಗಾಗಿ ನೀನು ಅಷ್ಟೇನು ಮುಖ್ಯ ಅಲ್ಲ, ಸ್ವಲ್ಪವೂ ಮುಖ್ಯ ಅಲ್ಲ. ಆದರೆ ಶಿಕ್ಷೆ ನೀಡೋದು ಸರಿ ಅನಿಸುತ್ತೆ. ಹೀಗೆ ಹೇಳ್ತಾ ಅವನಿಗೆ ಹೊರಟು ಹೋದ. ಅಗ್ನಿವರ್ಮ ಏನೂ ಹೇಳಲಿಲ್ಲ. ಅವನು ಕೆಲಸದವನನ್ನು ನೋಡಿ ಏನೋ ಸನ್ನೆ ಮಾಡ್ದ. ಕೆಲಸದವನು ಅರ್ಥ ಮಾಡಿಕೊಂಡು ಆಕೆ ಹತ್ತಿರ ಬಂದು ಹೇಳ್ದ, ಮ್ಯಾಮ್, ನಾವು ನಿಮಗೆ ನಿಮ್ಮ ಕೋಣೆಯನ್ನು ತೋರಿಸ್ತೀವಿ, ನೀವು ನಮ್ಮ ಜೊತೆ ಬನ್ನಿ. ಇದು ಕೇಳಿ ಅವಳು ಅವನ ಜೊತೆಯಾಗಿ ಹೋದ್ಲು ಮತ್ತು ರಚಿತಾ ಕೂಡ ಅವಳ ಹಿಂದೆ ಹೋಗೋದಕ್ಕೆ ಶುರು ಮಾಡಿದ್ಲು. ಅಗ್ನಿವರ್ಮ ಹಿಂದಿನಿಂದ ಅವಳನ್ನು ಹಿಡ್ಕೊಂಡು ಹೇಳ್ದ, ನಾವು ನಿನಗೆ ವಿಶ್ರಾಂತಿ ಪಡೆಯೋದಕ್ಕೆ ಹೇಳಿದ್ನಲ್ಲ, ನೀನು ಕೆಳಗೆ ಯಾಕೆ ಬಂದಿದ್ಯಾ? ಅದು ಇಷ್ಟೊಂದು ತಯಾರಾಗಿ. ಇಲ್ಲಿ ಯಾರೋ ಬರ್ತಾರೆ ಅಂತ ನಿನಗೆ ಗೊತ್ತಿತ್ತೆ, ಅವರಿಗೆ ತೋರಿಸ್ಕೊಳ್ಳೋದಕ್ಕೆ ನೀನು ಹೀಗೆ ಮಾಡಿದ್ಯಾ? ಅವನ ಮಾತು ಕೇಳಿ ರಚಿತಾ ಅಚ್ಚರಿಗೊಂಡ್ಳು. ಯಾಕಂದರೆ ಅವಳು ಬರೀ ಒಂದು ನೀಲಿ ಬಣ್ಣದ ಕುರ್ತಿ ಹಾಕ್ಕೊಂಡಿದ್ಲು ಮತ್ತು ಒಂದು ದುಪ್ಪಟ್ಟ ಅವನ ಪಕ್ಕದಲ್ಲಿ ಹರಡ್ಕೊಂಡಿದ್ಲು. ಕೂದಲನ್ನು ಹಾಗೆ ಬಿಟ್ಟಿದ್ಲು, ಅವು ಒದ್ದೆಯಾಗಿದ್ದವು ಮತ್ತು ಅವಳ ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗಿದ್ವು. ಅವಳು ತುಂಬ ಸುಂದರವಾಗಿ ಕಾಣ್ತಾ ಇದ್ಲು, ಆದರೆ ಅವಳು ಸ್ವಲ್ಪವೂ ಸಿಂಗಾರ ಮಾಡ್ಕೊಂಡಿರಲಿಲ್ಲ. ಬರೀ ಸಿಂಧೂರ ಮತ್ತು ಮಾಂಗಲ್ಯ ಧರಿಸಿದ್ಲು. ಆ ಕೈಯಲ್ಲಿ ಬಳೆಗಳಿದ್ವು. ಅವಳು ಹೇಗೆ ತಿಲಕ ಇಡ್ತಾಳೋ ಇಂದು ಹಾಗೆ ತಿಲಕ ಇಟ್ಟಿದ್ಲು ಮತ್ತು ಇದರಲ್ಲಿಯೇ ಅವಳು ಅಪ್ಸರೆಯಂತೆ ಕಾಣ್ತಿದ್ಲು. ಈ ಕಾರಣಕ್ಕಾಗಿ ಅಗ್ನಿವರ್ಮನಿಗೆ ತುಂಬ ಕೋಪ ಬರ್ತಿತ್ತು. ಈ ಹುಡುಗಿ ಯಾಕೆ ಬೇರೆಯವ್ರ ಮುಂದೆ ಸುಂದರವಾಗಿ ಕಾಣ್ತಿದ್ದಾಳೆ ಅಂತ. ಇದೆಲ್ಲವನ್ನು ಅವನಿಗೆ ಯೋಚಿಸ್ತಿರುವಾಗಲೇ ಅವನ ಫೋನ್ ರಿಂಗ್ ಆಯಿತು. ಅವನು ಒಮ್ಮೆ ಫೋನ್ ನೋಡಿ ನಂತರ ಹೊರಗೆ ಹೋದ. ಅವನು ಹೊರಗೆ ಹೋಗೋದನ್ನು ನೋಡಿ ರಚಿತಾ ಅಡುಗೆ ಮನೆ ಕಡೆ ಹೋದ್ಲು ಮತ್ತು ಅವಳ ಹಿಂದೆ ರಿತಾಂಶ್ ಕೂಡ ಹೋದ. ಅವಳು ಅಡುಗೆ ಮನೆಗೆ ಬಂದು ಫ್ರಿಜ್ನಿಂದ ಕೆಲವು ತರಕಾರಿಗಳನ್ನ ತೆಗೆದ್ಲು. ಅವಳಿಗೆ ತನಗಾಗಿ ವೆಜಿಟೇಬಲ್ ಸೂಪ್ ಮಾಡಬೇಕಿತ್ತು. ಹಾಗಾಗಿ ತರಕಾರಿ ತೆಗೆದು ಕತ್ತರಿಸೋದಕ್ಕೆ ಶುರು ಮಾಡಿದ್ಲು. ಆಗ ಅಚಾನಕ್ಕಾಗಿ ಅವಳ ಸೊಂಟದ ಮೇಲೆ ಯಾರದ್ದೋ ಬೆಚ್ಚನೆಯ ಕೈ ಅನುಭವ ಆಯಿತು. ಅವಳು ಹೆದರಿ ಹಿಂದೆ ತಿರುಗಿದ್ಲು ಮತ್ತು ರಿತಾಂಶ್ನ ನೋಡಿ ತುಂಬ ಬೆದರು ಹೋದ್ಲು. ಅವನ ಕೈಯನ್ನು ತನ್ನ ಸೊಂಟದಿಂದ ಸರಿಸೋದಕ್ಕೆ ಪ್ರಯತ್ನಿಸಿದ್ಲು, ಆದರೆ ಅವಳಿಗೆ ಅದು ಸಾಧ್ಯವಾಗಲಿಲ್ಲ. ರಿತಾಂಶ್ ತುಂಬ ಜೋರಾಗಿ ಅವಳ ಸೊಂಟವನ್ನು ಇಟ್ಕೊಂಡಿದ್ದ. ಮುಂದಿನ ಕ್ಷಣ ರಿತಾಂಶ್ ಬಲವಂತವಾಗಿ ಅವಳನ್ನು ಪ್ಲಾಟ್ಫಾರ್ಮ್ ಮೇಲೆ ಕೂರಿಸ್ದ ಮತ್ತು ಅವಳ ಕೂದಲನ್ನು ಹಿಂದಿನಿಂದ ಹಿಡಿದು ಅವಳ ಮುಖದ ಹತ್ರ ತಾನು ಮುಖ ತಂದು ಅವಳ ತುಟಿಗಳನ್ನ ನೋಡ್ತಾ ಹೇಳ್ದ, ನಾನು ನಿನ್ನನ್ನು ಮೊದಲೇ ಭೇಟಿಯಾಗಿದ್ದೀನಿ, ನಾನು ನಿನ್ನನ್ನು ಮೊದಲೇ ಇಷ್ಟಪಡ್ತಿದ್ದೆ ಮತ್ತು ನೀನು ಅವನವಳಾಗಿದೆಯಾ? ಇದು ನೀನು ಮಾಡಿ ಸರಿಯಲ್ಲ. ನಾನು ನಿನಗಾಗಿ ವರ್ಷಗಳಿಂದ ತಡವರಿಸ್ತಿದ್ದೀನಿ. ಹೀಗೇಳಿ ಬಲವಂತವಾಗಿ ಅವನು ಅವಳ ಭುಜಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ದ. ಅವಳು ಗಾಬರಿಯಿಂದ ಅವನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸ್ತಾ ಹೇಳಿದ್ಲು, ಬಿಡು ನನ್ನನ್ನು, ನೀನೇನು ಮಾಡ್ತಿದ್ಯಾ ನನ್ನ ಜೊತೆ? ನಾನು ಕಿರಿಸ್ತೀನಿ, ನಾನು ಅಗ್ನಿವರ್ಮನ ಕರೀತೀನಿ, ಅವನನ್ನ ಬಿಡೋದಿಲ್ಲ. ಇದು ಕೇಳಿ ಅವನು ಹೇಳಿದ, ಅವನೀಗ ಬರೋದಿಲ್ಲ, ಅವನೀಗ ಬ್ಯುಸಿಯಾಗಿದ್ದಾನೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.